ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಕ್ಯಾರೆಟ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಇದಂತೂ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೆ, ರೊಟ್ಟಿಗೆ, ನೀರು ದೋಸೆಗೂ ಸಹ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋದ್ರಿಂದ. ಕ್ಯಾರೆಟ್ ಸಹ ಕಣ್ಣಿಗೂ ಸಹ ತುಂಬ ಒಳ್ಳೆಯದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ಒಂದು 3/4 kg ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು ಕ್ಯಾರೆಟ್ನ ಈ ರೀತಿ ಸಿಪ್ಪೆಲ್ಲ ತೆಗೆದುಬಿಟ್ಟು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಹಿಂದೆ ತುದಿ ಭಾಗನ ಕಟ್ ಮಾಡ್ಕೊಂಡ್ಬಿಟ್ಟು, ಆದಷ್ಟು ನಾವು ಮೀಡಿಯಮ್ ಸೈಜ್ ಇರುತ್ತಲ್ಲ ಅದರಲ್ಲಿ ತುರ್ಕೋಬೇಕು. ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿರೋದಿಲ್ಲ. ಈ ಥರ ಮೀಡಿಯಮ್ ಸೈಜಲ್ಲಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಮೀಡಿಯಮ್ ಸೈಜ್ ತುರ್ಕೊಳ್ಳೋದ್ರಿಂದನೂ ಬೇಗನೂ ಬೇಯುತ್ತೆ, ಪಲ್ಯನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಆಗಿದೆ. ಈಗ ಈ ಥರ ಇದ್ದರೆ ಸಾಕು ತುರಿ ನಮಗೆ. ಇಲ್ಲೆಲ್ಲ ಈ ಎಲ್ಲ ಕ್ಯಾರೆಟನ್ನು ಅದೇ ಥರನೇ ತುರ್ಕೊಳ್ತೀನಿ. ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕ್ಯಾರೆಟು ಅಷ್ಟೇ ಇದಕ್ಕೆ ಬೇಕಾದ ಸಾಮಗ್ರಿಗಳು. ಇನ್ನೇನು ಬೇಕಿಲ್ಲ. ಒಂದು ಸ್ವಲ್ಪ ಉಪ್ಪು ಒಂದು ಹಾಕೊಂಡ್ರೆ ಇನ್ನು ಬೇರೆ ಸ್ಪೈಸಸ್ ಹಾಕೋದು ಬೇಕೇ ಇರಲ್ಲ. ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿನ ನಾನಿಲ್ಲಿ ತುರಿದು ಅದಕ್ಕೆ ಕಪ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ ಇಲ್ಲಿ. ಈಗ ಒಂದು ಬಾಣಲಿ ಕಾಯೋದಕ್ಕೆ ಎಣ್ಣೆ ಇಟ್ಕೊಂಡ್ಬಿಟ್ಟು, ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಈರುಳ್ಳಿ ಚಾಪ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ನಿಮ್ಗೆ ಸ್ವಲ್ಪ ಬೇಕಾದರೆ ಸ್ವಲ್ಪ ಕ್ವಾಂಟಿಟಿಲಿ ಸಹ ಮಾಡ್ಕೊಬೋದು. ನೀವು ಸ್ವಲ್ಪ ಜಾಸ್ತಿ ಪಲ್ಯ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಮಾಡ್ಕೊತಿದ್ದೀನಿ. ನಾನು ಮಾಡೋ ಪಲ್ಯ ಒಂದು 5-6 ಜನ ತಿನ್ಬೋದು. ಇಲ್ಲಿ ನನ್ನ ಮಕ್ಕಳು ಲಂಚ್ ಬಾಕ್ಸ್ಗೂ ಸಹ ಆಗುತ್ತೆ ಅಂತ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿನ ನೀವು ಕಟ್ ಮಾಡಿ ಸಹ ಹಾಕ್ಕೋಬೋದು. ನಾನು ಇಲ್ಲಿ ಸಣ್ಣದಾಗೆ ಮಕ್ಳಿಗೆ ಸಿಗಲ್ಲ ಅಂತ ಆ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾರೆಟ್ ತುರಿದಿರೋ ಅಂಥದ್ದನ್ನ ಹಾಕಿ ಇದಕ್ಕೆ ಒಂದು 3 ಸ್ಪೂನ್ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವಿಲ್ಲಿ. ನೋಡಿ ಬೇಗನೆ ಆಗೋಗುತ್ತೆ ನಮಗೆ. ಕ್ಯಾರೆಟ್ ತುರಿದಿರ್ತೀವಿ, ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರ್ತೀವಿ. ಒಂದು 10 ನಿಮಿಷದೊಳಗಡೆ ಪಲ್ಯ ಆಗೋಗ್ಬಿಡುತ್ತೆ. ಜಾಸ್ತಿ ಹೊತ್ತು ಬೇಯ ಟೈಮ್ ಸಹ ಹಿಡಿಯೋದಿಲ್ಲ. ಕ್ಯಾರೆಟ್ ಒಂದು ತುರ್ಕೊಳ್ಳೋದೊಂದು ಸ್ವಲ್ಪ ಲೇಟ್ ಆಗುತ್ತೆ ಹೊರತು ಬೇಗನೆ ಆಗೋಗುತ್ತೆ ಪಲ್ಯ ಮಾಡೋದು. ಇದನ್ನು 2-3 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫಸ್ಟ್ ನಾವು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಒಂದೇ ರೀತಿ ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಒಂದೇ ರೀತಿ ಮಿಕ್ಸ್ ಮಾಡಿಕೊಂಡು, ಈಗ ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ನಾನು ತುರ್ಕೊಂಡಿದ್ದೀನಿ ತೆಂಗಿನಕಾಯಿನ, ಅದನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬರೀ ಕ್ಯಾರೆಟ್ ತುರಿಗಿಂತ ಈ ಥರ ಒಂಚೂರು ತೆಂಗಿನಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಕೆಲವರು ಏನಾದರೂ ನಾನ್ ವೆಜ್ ತಿನ್ನೋರಿದ್ದರೆ ಇದಕ್ಕೇ ಮಕ್ಕಳಿಗೆ ಮೊಟ್ಟೆ ಹಾಕಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಸಹ ಹಾಕಿ ಮಾಡಿದ್ರೆ. ಇಲ್ಲಿ ಕ್ಯಾರೆಟ್ ತುರಿ ಮತ್ತು ಕಾಯಿ ತುರಿ ಮಾತ್ರ ಬಳಸಿದ್ದೀನಿ ನಾನಿಲ್ಲಿ. ನೋಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಒಂದು 2 ನಿಮಿಷ ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೂ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ಬೇಗನೆ ಬೇಯುತ್ತೆ, ಯಾಕಂದರೆ ಎಲ್ಲ ತುರಿದು ಹಾಕಿರ್ತೀವಲ್ವ ನಾವು. ನೋಡಿ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಎಲ್ಲ ಹಾಕಿ. ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನಾವು ರಾತ್ರಿನೇ ಕ್ಯಾರೆಟ್ ಎಲ್ಲ ತುರ್ಕೊ ಇಟ್ಕೊಂಡ್ಬಿಟ್ರೆ ಇನ್ನೂ ಸಹ ಬೇಗ ಆಗುತ್ತೆ ನಾವು ಬೇಕಾದರೆ. ನೋಡಿ ಪಲ್ಯ ಎಲ್ಲ ರೆಡಿ ಆಯ್ತಲ್ಲ. ಈಗ ಒಂದು ಸರ್ವ್ ಬೌಲಿಂಗ್ ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿನೂ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮಕ್ಕಳಿಗೆಲ್ಲ ಗಟ್ಟಿ ಆಗುತ್ತೆ ರೊಟ್ಟಿ ಅಂತ ಇಲ್ಲಿ ಚಪಾತಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿರೋ ಚಪಾತಿಗೆ ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ.